17 ವರ್ಷ ಆಗುವಾಗ ನನ್ನ ಬ್ಯಾಚಲ್ಲಿದ್ದಂಥ ಒಂದು ಹುಡುಗ ನೀರಲ್ಲಿ ಅಕ್ಷಮಿದ್ವಾಗೆ ಮದ್ದೂರು ಹೊಳೆಯಲ್ಲಿ ತೀರ್ಕೊಬಿಟ್ಟು. ಅದೇ ಫಸ್ಟ್. ಒಂದು ಸರಿ ಮುಳುಗಿದೆ, 2 ಸರಿ ಮುಳುಗಿದೆ, 3ನೇ ಸರಿಗೆ ಹುಡುಗನ ಕಾಲು ತಗೊಂಡು ಕಾಲು ಹಿಡ್ಕೊಂಡು ಮ್ಯಾಕ್ ಬಂದ್ಬಿಟ್ಟೆ. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನಂದು. ಬಾಡಿಗಳನ್ನ ತೆಗ್ಸುರು ಎಲ್ಲ ಫುಲ್ ಬಾಡಿನೇ ನಾನೇ 3 ದಿವಸ ತೆಗೆದೆ. 3 ದಿನ ತನಕ ಬಾಡಿಗಳನ್ನ ನೀವು ಒಬ್ಬರೇ ತೆಗೆದ? ನಾನು ಒಬ್ಬನೇ ತೆಗ್ದಿದ್ದೆ, ಯಾರು ಇಲ್ಲ. 132 ಬಾಡಿಯನ್ನು ನಮಗೆ ಸಿಕ್ಕಿದೆ. 3 ಬಾಡಿ ಬಿದ್ದೋಗಿದ್ದು, ಒಂದು ಆ ಕಡೆ 2 ಈ ಕಡೆ. ಆ 2 ಒಂದೇ ಕೈನಲ್ಲಿ ಬಾಚ್ಕೊಂಡು ನಾವು ಈಚ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಲೆಕ್ಕದಲ್ಲಿ 136 ಜನ ಜೀವ ರಕ್ಷಣೆ ಮಾಡಿದ್ದೀನಿ, ಮನುಷ್ಯನ ಕೆಪಾಸಿಟಿ 120 ಅಡಿ ಆರಂಗಿ ಡ್ಯಾಮಲ್ಲಿ ಒಂದು ಹುಡುಗಿ ಈ ಥರ ಕೈ ಹಿಡ್ಕೊಂಡು ಡ್ಯಾಮ್ ಒಳಗಡೆ ಬಿದ್ದಿದ್ದು. ಅಲ್ಲಿಗೆ ಅವರು ಒಂದೇ ಬಾಡಿ ತಂದಿದ್ದು, ನಾನು 2 ಬಾಡಿ ಮ್ಯಾಕ್ ಬಂತು. ಯಾಕೆಂದ್ರೆ ಅದು ಹುಡುಗಿ ಬಿಗಿಯಾಗಿ ಹಿಡ್ಕೊಂಡಿತ್ತು, ಹಿಂಗೆ ಒಂದೇ ಎಳ್ಕೊಂಬರುವಾಗ ಇನ್ನೊಂದು ಜೊತೆಲಿ ಬಂತು. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಒಬ್ಬ ರಾಮಕೃಷ್ಣ ಅನ್ನೋ ಒಂದು ಮಗು ಚಿಕ್ಕಂದ್ರಲ್ಲೇ ಅವರ ತಾಯಿನ ಕಳ್ಕೊತಾರೆ. ಅಂದರೆ ಅವರ ತಾಯಿ ಬಾವಿಗೆ ಬಿದ್ದು ಸತ್ತೋಗ್ಬಿಡ್ತಾರೆ. ಅದನ್ನ ನೋಡಿ ಏನೋ ಗೊತ್ತಿಲ್ಲ, ಅವರು ಇದುವರೆಗೂ 1,500ಕ್ಕಿಂತ ಹೆಚ್ಚು ಶವಗಳನ್ನ ತೆಗೆದಿದ್ದಾರೆ. ಅವರ ಬದುಕಿನ ಕಥೆಗೆ ನಿಮ್ಮೆಲ್ರಿಗೂ ಆಧಾರದ ಸ್ವಾಗತ. ಇವತ್ತು ಅವರು ಇದ್ದಾರೆ ನಮ್ಮ ಜೊತೆ, ರಾಮಕೃಷ್ಣ ಅಂತ ಅವರು ಅಲ್ಲಿದ್ದಾರೆ. ಸರ್ ಅಣ್ಣ ನಮಸ್ತೆ ನಿಮಗೆ. ಇವರೇ ರಾಮಕೃಷ್ಣ ಅನ್ನೋರು. ಅವರು ಈ ಎಷ್ಟೊಂದು ಸಾವಿರಾರು ಶವಗಳನ್ನ ತೆಗ್ದಿದ್ದಾರೆ. ಅದಕ್ಕಿಂತ ಮುಂಚೆ ಅವರ ಬಾಲ್ಯದ ಕಥೆನ ಕೇಳೋಣ. ಮೂಲತಃ ಕೊಡಗಿನವರಲ್ಲ, ಆದ್ರೂ ಕೂಡ ಇಲ್ಲಿ ವಾಸ ಮಾಡ್ತಿದ್ದೀವಿ. ಅಂದ್ರೆ ನಾನು ಇಲ್ಲಿ ಹುಟ್ಟಿದಿಲ್ಲ ಅಂದ್ರೂ ಕೊಡಗು ನಂದು. ಕೊಡಗು ನಮ್ದು. ನಾನು ಕೊಡಗಿನಲ್ಲಿ ಜೀವನ ಮಾಡಿ ಬೆಳೆದವನು. ನಾನು ಹುಟ್ಟಿದ್ದು ಕನಕಪುರ ತಾಲೂಕು, ಮುನಿಯಾಬೈದೊಡ್ಡಿ ಮಾವತೂರು ಗ್ರಾಮ ಅಂತ ಬರ್ತದೆ. ಅಲ್ಲಿ ನಾನು ಹುಟ್ಟಿದ್ದು. ನಾನು ಹುಟ್ಟಿದಂಥ ಟೈಮಲ್ಲಿ ನನಗೇನೊಂದು ಅನಾಥಿಗೆ ಒಂದು ಸಣ್ಣ ಒಂದು ಕಾಯಿಲೆ ಆಗಿ ನಾನು ಸತ್ತೋಗಿದ್ದೆ ಅಂತ. ಚಿಕ್ಕದ್ರಲ್ಲಿ ಎಷ್ಟು ವರ್ಷ ಆಗ ನಿಮಗೆ? ಅದು ನನಗೆ ಗೊತ್ತಿಲ್ಲ. ಆಗ ನಿಮ್ಮ ಮಗುನಲ್ಲಿ ಆಗ ನಾನು ಸತ್ತೋಗಿದೆ ಅಂತ ಅಂದ್ಬಿಟ್ಟು ತಗೊಂಡೋಗಿ ಅವರು ಉತ್ತಿಗೆ ಹೂವನ್ನ ಹಾಕುವಾಗ ನನ್ನ ಜೀವದಲ್ಲಿ ಟಕ್ಕ ಅಂತ ಅನ್ನುವಾಗ ನನ್ನ ಅಜ್ಜಿ ಆದರೂ ಮಗು ಸತ್ತಿಲ್ಲ ಅಂತೇಳಿ ಅದನ್ನು ತಗೊಂಬಂದ್ಬಿಟ್ಟು ಅವರು ಹಳ್ಳಿ ಮೆಡಿಸಿನ್ ಹಾಕಿ, ಆಗೆಲ್ಲ ಹಾಸ್ಪಿಟ್ಲ್ಗಳು ಇಲ್ಲ ನಮ್ಮ ಕಾಲದಲ್ಲಿ. ನಮ್ಮ ಟೈಮಲ್ಲಿ ಹಳ್ಳಿಲಿ ಯಾವುದೇ ಮೇಲೆ ನಾಟಿ ಔಷಧಿ. ಆಗ ನನ್ನ ಬದುಸ್ಕೊಂಡ್ರು. ಹೇಗೆ ಬದುಕಿಸಿದ್ರು ಅವರು? ಎಂತ ಔಷಧಿ ಕೊಟ್ಟಿದ್ರು ಅಂತ ಏನು ಅದು ಎಲ್ಲಾನು ಅದು ಅವ್ರಿಗೆ ಗೊತ್ತಿರ್ತದೆ. ಆಗ ಏನಾದರೂ ಮಾಡಿರಂಗೆ ಪಥ್ಯ ಏನಾದ್ರು? ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಈ ಇಲ್ಲೆಲ್ಲ ಸುಟ್ಟಿದ್ದಾರೆ. ಇದಕ್ಕೆ ಔಷಧಿ ಹಾಕಿ ಔಷಧಿ ಹಾಕಿ ನಮಗೆ ಆಗ ಅದು ಒಳಗಡೆ ಇರುವಂಥ ಒಂದು ಕೀವು ಅದೆಲ್ಲ ಹೋದ್ಮೇಲೆ ನನಗೆ ಈ ನೋವಿನ ಅಂಶ ಕಮ್ಮಿ ಆದಮೇಲೆ ನಾನು ಶ್ವಾಸಕೋಶಕ್ಕೆ ಇದಾಯಿತು, ನನಗೆ ಹೆಲ್ಪ್ ಆಯಿತು. ಆಗ ನಾನು ಶ್ವಾಸಕೋಶ ಆಡ್ತಿದ್ದೆ. ತಾಯಿ ಅಜ್ಜಿ ಎಲ್ಲ ಸೇರಿ ನನಗೆ ಆಗ ನನ್ನನ್ನು ತಾಯಿ ತೀರೋದ್ಮೇಲೆ ನನ್ನ ತಾಯಿ ಹೇಗೆ ತೀರೋದ್ರು? ಆಗ ನೀರು ಸೇದುವಾಗ ಅವರು ಬಾವಿಲಿ ಅಕ್ಷಮಿತ ಕಾಲು ಜಾರಿ ಕೆಳಗಡೆ ಬಿದ್ದೋಗ್ಬಿಟ್ರು. ಅವಾಗ ಎಷ್ಟು ವರ್ಷ ನಿಮಗೆ? ಆಗ ನನಗೆ ಒಂದು ನಾನು ಮಗು ಅಂದರೆ ಚಿಕ್ಕ ಮಗು. ನನಗೆ ಅಷ್ಟು ಇದಿಲ್ಲ. ಅಂದರೆ ನಿಮ್ಮಂಥವ್ರು ಹಿರಿಯರು ಸ್ವಲ್ಪ ದೊಡ್ಡನಾದ್ಮೇಲೆ ಆಗ ಹೇಳಿದ್ದನ್ನು ನಾನು ಅವರು ನನಗೆ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅದು ಸಹ ಗೊತ್ತಿಲ್ಲ. ತಂದೆ ಇದ್ರು. ಸ್ವಲ್ಪ ಒಂದು 6 ವರ್ಷ 7 ವರ್ಷ ಹುಡುಗ ಅದೇ. ಆಗ ನಮ್ಮ ತಂದೆನೂ ತೀರ್ಕೊಂಡ್ರು. ತಂದೆ ಏನಾಗಿತ್ತು ಅಂಕ? ತಂದೆನೂ ಅವರಿಗೆ ವೀಜಿಂಗ್ ಜಾಸ್ತಿ ಆಗಿತ್ತು. ವೀಜಿಂಗ್ ಜಾಸ್ತಿ ಆಗಿರೋದ್ರಿಂದ ಅವರು ಅದರಲ್ಲಿ ತೀರ್ಕೊಬಿಟ್ರು. ಮತ್ತು ನಾವು 3 ಜನ ಗಂಡ್ಮಕ್ಳು. 3 ಜನ ಗಂಡ್ಮಕ್ಳು ನಮ್ಮ ಅಂದರೆ ನಮ್ಮ ದೊಡ್ಡಪ್ಪನ ಜೊತೆ, ದೊಡ್ಡ ತಂದೆ ಜೊತೆ ಹೋಗಿ ನಾವು ಊಟಕ್ಕೆ ಎಲ್ಲ ಬೇಕು ನಮಗೆ, ಅವ್ರ ಮನೆಗೆ ಹೋಗಿ ನಾವು ಸೇರಿಕೊಂಡು. ಮತ್ತು ಅವರು ನಮ್ಮನ್ನು ಏನು ಅವ್ರ ಮಕ್ಕಳಂಗೆ ಏನು ನೋಡ್ತಿತ್ತಿಲ್ಲ ಅನ್ನಿಸ್ತದೆ. ಆವತ್ತಿನ ಪರಿಸ್ಥಿತಿ ಆಗಿತ್ತು. ಆಗ ಸ್ವಲ್ಪ ಹಿಂಸೆನೂ ಆಯಿತು. ಬರಗಾಲ ಉಂಟಾಯಿತು. ಬರಗಾಲದಲ್ಲಿ ಊಟಕ್ಕೂ ಸಮಸ್ಯೆ ಆಯಿತು. ಆಗ ನನಗೆ ಏನು ಬೇಡ, ಇದು ಈ ಪ್ರಪಂಚನೇ ಬೇಡ ಅನ್ನೋಂಗಾಯಿತು. ನನಗೇನು ಗೊತ್ತಿಲ್ಲ. ನಾನು ಎಲ್ಲರೂ ಹೋಗಿ ಬದುಕೋಣ ಅನ್ನೋದು ಒಂದೇ ನಮ್ಗೆ ದಾರಿ ಗೊತ್ತಿದ್ದು. ಹಾಗೆ ಹೋಗಿ ಯಾರ್ಯಾರೋ ಒಬ್ಬರು ಪುಣ್ಯಾತ್ಮರ ಮನೆಯಲ್ಲಿ ದನ ಮೇಯಿಸ್ಕೊಂಡು ಮತ್ತು ಎಮ್ಮೆ ಮೇಯಿಸ್ಕೊಂಡು ಬೆಳೆದ. ಸ್ವಲ್ಪ ನಾನೊಂದು 12, 13, 14 ವರ್ಷ ಹುಡುಗನಲ್ಲಿ ನಾನು ಮುಳುಗುತ್ತಜ್ಞನಾಗಿದೆ. ಆವಾಗಲೇ 12 ಈಜು ಕಲ್ತಿದ್ವಿ. ಎಮ್ಮೆಗಳು ಈಜಿಗೆ ಹೋಗುವಾಗ ಎಮ್ಮೆ ಬಾಲ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ ಕೆರೆಯಲ್ಲಿ, ಕೆರೆಯಲ್ಲಿ ಎಲ್ಲ ಎಮ್ಮೆ ಬಾಲ ಹಿಡ್ಕೊಂಡು ಹೋಗೋದು. ಅಕ್ಷಮಿತ ಹಾಗೆ ಅನ್ನುವಾಗ ಹಂಗೆ ನಮಗೆ ಫ್ಯಾಕ್ಟ್ರೀಸ್ ಆಗ್ಬಿಡ್ತು. ಪ್ರಾಕ್ಟೀಸ್ ಆಯಿತು, ಚೆನ್ನಾಗಿ ಈಜೋದು. ಅದು ಫೈಟಿಂಗ್ ನಾವೇ ಹುಡುಗರು ಸೇರ್ಕೊಂಡು ಹುಡುಗರಲ್ಲಿ ಫೈಟಿಂಗ್ ನಾನು ಮೇನ್ ಪಾಯಿಂಟ್ ಆಗ್ಬಿಟ್ಟೆ.
ಮುಳುಗೋದು ಬಾರಿ ಮುಳುಗೋದು ಹೋಗು ಮಣ್ಣು ತಗೊಂಬರೋದು ಮತ್ತೆ ಈ ಬಾಡಿ ತೆಗೆಯೋದೇನು ಗೊತ್ತಿತ್ತಿಲ್ಲ ಇನ್ನು ಚಿಕ್ಕ ವಯಸ್ಸು. ಹಂಗೆ ಬೆಳೀತಾ 17 ವರ್ಷ ಆಯಿತು ನನಗೆ. 17 ವರ್ಷ ಆಗುವಾಗ ನನ್ನ ಬ್ಯಾಚಲ್ಲಿ ಇದ್ದಂಥ ಒಂದು ಹುಡುಗ ನೀರಲ್ಲಿ ಅಕ್ಷಮಿಸುವಾಗೆ ಮದ್ದೂರು ಹೊಳೆಯಲ್ಲಿ ತೀರ್ಕೊಬಿಟ್ಟು ಫಸ್ಟ್ ಅಲ್ಲಿಗೆ ಮುಳುಗು ತಜ್ಞರನ್ನೆಲ್ಲ ಫುಲ್ ಕರೆಸಿದ್ರು. ಆದರೆ ಆ ಆಳದಲ್ಲಿ ನಾನು ಮುಳುಗ್ಬಿಟ್ಟು ಮಣ್ಣು ತಗೊಂಬತ್ತಿದೆ ಅವನು ಮುಳುಗಿದಂಥ ಜಾಗದಲ್ಲಿ. ಅದು ಅಮ್ಮಮ್ಮ ಅಂದರೆ ಒಂದು 18ರಿಂದ 20 ಅಡಿ ಇರ್ಬೋದು ಮೋಸ್ಟ್ಲಿ. ಆದರೆ ಮುಳುಗು ತಜ್ಞರು ಬಂದು ಆ ಬಾಡಿ ತೆಗಿಯೋಕ್ಕಾಗಿಲ್ಲ. ನಾನು ಚಿಕ್ಕವನು 17 ವರ್ಷ ಹುಡುಗ ಆದ್ರೂ ನನ್ನ ಬಿಡ್ತಿತ್ತಿಲ್ಲ. ಅವನು ಸತ್ತ ನೀನು ಸಾಯ್ತೀಯ ಹೋಗಬೇಡ ನೀನು ಅಂತೇಳಿ ಬೈಯೋರು. ಆಮೇಲೆ 3 ಗಂಟೆ ಹಂತದಲ್ಲಿ ಯಾರೋ ಒಬ್ಬರು ಇಂಥವರು ನಾನು ರಿಕ್ವೆಸ್ಟ್ ಮಾಡಿದೆ, ಆ ಜಾಗದಲ್ಲಿ ನಾನು ಮುಳುಗಿ ಬಾಡಿ ಇದು ಮಣ್ಣು ತೆಗೆದಿದ್ದೀನಿ, ನಾನು ಮುಳುಗಿ ಆ ಬಾಡಿ ಅಲ್ಲೇ ಮುಳುಗಿದ್ದೆ, ಅವನು ಅಲ್ಲೇ ಇದ್ದಾನೆ, ನಾನು ತೆಗಿತೀನಿ ಅಂತ ಅನುಮತಿ ಕೊಡಿಸಿಂದ. ಆಗ ಇಂಥ ಪುಣ್ಯಾತ್ಮರು ಏನು ಮಾಡಿದ್ರು, ನಾವು ಇದ್ದೀವಿ ಅದಕ್ಕೆ ನೀವು ಬರ್ಕೊಡ್ತೀರಾ? ಅವ್ರು ಬರ್ಕೊಟ್ರು, ನಾವು ಇದ್ದೀವಿ ಹುಡುಗನ ಜವಾಬ್ದಾರಿಗೆ ಅಂತ. ನಾನು 1 ಸರಿ ಮುಳುಗಿದೆ, 2 ಸರಿ ಮುಳುಗಿದೆ, 3ನೇ ಸರಿಗೆ ಹುಡುಗನ ಕಾಲು ತಗೊಂಡು ಕಾಲು ಹಿಡ್ಕೊಂಡು ಮ್ಯಾಕ್ ಬಂದ್ಬಿಟ್ರೆ. ಅಲ್ಲೊಂದು ಬಾಡಿ ತೆಗೆದೆ. 18 ವರ್ಷಕ್ಕೆ ಒಂದು ಬಸ್ಸೇ ಬಿದ್ದೋಯ್ತು. ಬಸ್ಸೇ ಬಿದ್ದೋಯ್ತು. ಎಲ್ಲಿ? ದುದ್ದಾದಲ್ಲಿ ದುದ್ದನಂಬಾಡಿ ಕಟ್ಟೆ ಇದು ಚಾನಲ್ಗೆ ಅಂದ್ರೆ ಕಾವಲೆಗಳು, ದೊಡ್ಡ ದೊಡ್ಡ ಕಾವಲೆಗಳು, ನಾಲೆಗಳು ಅಂತ ಕರೀತಾರೆ, ಕಾವಲೆ ಅಂತ ಕರೀತಾರೆ. ಅದರೊಳಗಡೆ ಅದು ಮದುವೆಗೆ ಹೋಯ್ತಾ ಇದ್ದಂಥ ಬಸ್ಸು ಶ್ರೀಕಂಠೇಶ್ವರ ಅಂತ ಹೇಳಿ ಬಸ್ಸು. ಆಗ ಇದಕ್ಕೆ ಚಾನಲ್ಗೆ ಬಿದ್ದ ಮೇಲೆ ಅದರಲ್ಲಿ ಡ್ರೈವರು ಮತ್ತೆ ಒಂದು ಹುಡುಗಿ ಬಚಾವು, ಬಾಕಿಯವರೆಲ್ಲ ಹೊಂಟೋದ್ರು. 130 ಚಿಲ್ಲರೆ ಜನ ಇದ್ರು ಅದರಲ್ಲಿ, ಎಲ್ಲ ಮಕ್ಕಳು ಎಲ್ಲ ಸೇರಿದಂಗೆ. ಅದರಲ್ಲಿ ಉಳ್ಕೊಂಡಿದ್ದು ಒಂದು ಹುಡುಗಿ, ಯಮನನ್ನು ಸೋಲಿಸಿದ ಗಾವಿತ್ರಿ ಅಂತೇಳಿ, ಆ ಮಗು ಹೆಸರು ಗಾವಿತ್ರಿ. ಆಗ ಸರ್ಕಾರದವರು ಅದನ್ನ ಯಮನನ್ನು ಸೋಲಿಸಿದ ಗಾವಿತ್ರಿ ಅಂತ ಹೆಸರಿಟ್ಟು ಗಾವಿತ್ರಿ ಅಂದ್ರೆ ಅಷ್ಟು ಜನದಲ್ಲಿ ಅದೊಂದು ಮಗು ಉಳಿದಿದ್ದಕ್ಕೆ ಯಮನನ್ನು ಸೋಲಿಸ್ಬಿಟ್ಟು ಬಂದುಂಟು ಹುಡುಗಿ ಅಂತ. ಅವನು ಡ್ರೈವರ್ ಏನು ಮಾಡ್ದ, ಆ ಹುಡುಗಿನ ಇದು ಚಾನಲ್ ಏರಿಯಾ ಮೇಲೆ ಬಳ್ಳಿ ಬೆಳೆದುಂಟಲ್ಲ, ಇದನ್ನ ಬಿಗ್ಗೆಗೆ ಹಿಡ್ಕೊಳ್ಳಮ್ಮ, ನಿನ್ನ ಯಾರು ಹಿಡ್ಕೋತಾರೆ. ಯಾಕೆಂದ್ರೆ ಒಬ್ಬ ಮಗುನೇ ನೋಡ್ಕೊಂಡ್ರೆ ಅವ್ನು ನೋಡ ಸಾಯಿಸ್ಬಿಡ್ತಾರೆ ಪಬ್ಲಿಕ್ಕು. ಆಗ ಮಗುನ ಬಳ್ಳಿ ಇಡಿಸ್ಬಿಟ್ಟು ಇವನು ಈಚ್ಕೊಂಡೋಗಿ ರೇಷ್ಮೆ ಗಿಡದಲ್ಲಿ ಬಟ್ಟೆ ಬಿಚ್ಚಿ ಇದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಬಟ್ಟೆ ಹಾಕೊಂಡು ಇವನು ಬೆಂಗಳೂರು ಕಡೆ ಹೋಗ್ಬಿಟ್ಟು ಪೊಲೀಸರನ್ನಾಗ್ಬಿಟ್ಟ. ಯಾರು? ಡ್ರೈವರು. ಮತ್ತೆ ಬಂತು ನನಗೆ, ಇವನು ಈ ಥರ ತೆಗೆದಿದ್ದ ಮದ್ದೂರಲ್ಲಿ ಇವನ್ನೇ ಕರ್ಕೋಬೇಕು ಅಂತೇಳಿ ನನ್ನ ಕೈಯಿಂದ ಬಾಡಿಗಳನ್ನ ತೆಗ್ಸುರು ಎಲ್ಲ ಫುಲ್ ಬಾಡಿನೇ ನಾನೇ 3 ದಿವಸ ತೆಗೆದೆ. 3 ದಿನ ತನಕ ಬಾಡಿಗಳನ್ನ ನೀವು ಒಬ್ಬರೇ? ನಾನು ಒಬ್ಬನೇ ತೆಗೆದಿದ್ದೆ, ಯಾರು ಇಲ್ಲ. ಎಲ್ಲ ಬಾಡಿಗಳನ್ನ ತೆಗೆದೆ. 132 ಬಾಡಿಯನ್ನು ನಮಗೆ ಸಿಕ್ಕಿದೆ. 130 ಬಾಡಿ ಅಂದ್ರೆ 32 ಬಾಡಿ. 32 ಅಂದ್ರೆ ಅವರಿಬ್ರು ಬದುಕಿದ್ರಲ್ಲ, ಡ್ರೈವರು ಅವರು 2 ಬಿಟ್ಟು ಬಾಕಿ 132 ಜನ ಸಾವು. ಮದುವೆಗೆ ಹೋಗಿದ್ದ ಬಸ್ಸು ಶ್ರೀಕಂಠೇಶ್ವರ ಬಸ್ಸು. ಆ ಬಸ್ ನೆನಪು ನನಗೆ ಚೆನ್ನಾಗಿದೆ. ಎಲ್ಲ ಫುಲ್ ಬಾಡಿನೇ ನಾನೇ 3 ದಿವಸ ತೆಗೆದೆ. 3 ದಿನ ತನಕ ಬಾಡಿಗಳನ್ನ ನೀವು ಒಬ್ಬರೇ? ನಾನು ಒಬ್ಬನೇ ತೆಗೆದಿದ್ದೆ, ಯಾರು ಇಲ್ಲ. ಎಲ್ಲ ಬಾಡಿಗಳನ್ನ ತೆಗೆದೆ. 132 ಬಾಡಿಯನ್ನು ನಮಗೆ ಸಿಕ್ಕಿದೆ. 130 ಬಾಡಿ ಅಂದ್ರೆ 32 ಬಾಡಿ. 32 ಅಂದ್ರೆ ಅವರಿಬ್ರು ಬದುಕಿದ್ರಲ್ಲ, ಡ್ರೈವರು ಅವರು 2 ಬಿಟ್ಟು ಬಾಕಿ 132 ಜನ ಸಾವು. ಮದುವೆಗೆ ಹೋಗಿದ್ದ ಬಸ್ಸು ಶ್ರೀಕಂಠೇಶ್ವರ ಬಸ್ಸು. ಆ ಬಸ್ ನೆನಪು ನನಗೆ ಚೆನ್ನಾಗಿದೆ. ಆಗ ಎಷ್ಟು ವರ್ಷ ಅಂಕಲ್ ನಿಮಗೆ? ಆಗ 17 ತುಂಬಿ ಒಂದು 18-19 ವರ್ಷ ಇರ್ಬೋದು ಮೋಸ್ಟ್ಲಿ. 18-19 ವರ್ಷಕ್ಕೆ. ಆಮೇಲೆ ಅಲ್ಲಿ ನಾನು ಬಿಟ್ಬಿಟ್ಟು ಮಲ್ಪೆ, ಮಂಗಳೂರು ಹತ್ರ ಮಲ್ಪೆ ಬಂದ್ರ, ಅಲ್ಲಿಗೆ ನೀವು ಪಕ್ಕ ನಿಶಿಮಾ ಅಂತೇಳಿ ಮುಳುಗೋದ್ರಲ್ಲಿ ಇವನ್ನ ನಾವು ಬೋಟ್ ಡ್ರೈವರ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕುಂದಾಪುರದಲ್ಲಿ ಲೈಸೆನ್ಸ್ ಮಾಡಿಸಿದ್ರು. ಲೈಸೆನ್ಸ್ ಮಾಡಿ ನನಗೆ ಟ್ರೈನಿಂಗ್ ಕೊಟ್ಟರು. ಯಾರು ನಿಮಗೆ ಲೈಸೆನ್ಸ್ ಮಾಡಿಸಿದ್ದು? ಕುಂದಾಪುರದವರೇ. ಅಂದ್ರೆ ಅವ್ರಿಗೆ ಅಲ್ಲಿ ರಿಲೇಷನ್ಶಿಪ್ ಇದೆ, ಮಂಡ್ಯದವ್ರನ್ನ ಅಲ್ಲಿಗೆ ಅವರಿಗೆ ರಿಲೇಷನ್ಶಿಪ್ ಇದೆ. ನಾನು ಕರ್ಕೊಂಡು ಹೋದ್ರು. ಆಗ ಮೀನುಗಾರಿಕೆಯಲ್ಲಿ ನಾನು ಒಬ್ಬ ಬೋಟ್ ಡ್ರೈವರ್ ಆದ. ಇಲ್ಲಿ ಹೋಗಿ ಫಸ್ಟ್ ಕೆಲಸ ಸೇರ್ಕೊಂಡಿದ್ದು ನೀವು? ಸೇರ್ಕೊಂಡು ಅಲ್ಲೂ ಹಿಂಗೆ ಯಾರು ಲಕ್ಷ್ಮೀ ಸತ್ತರ ಅಲ್ಲಿ ಬಾಡಿ ತೆಗಿಯೋದು ಸಾಮಾನ್ಯವಾಗಿತ್ತು. ನ್ಯಾಚುರಲ್, ನಮ್ಗೆ ಯಾವುದು ಆಕ್ಸಿಜನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಹಾಗೆ ಮುಳುಗ್ತಿದ್ದೆ. ಎಷ್ಟು ಸಾಮಾನ್ಯ, ನನ್ನ ಕೆಪಾಸಿಟಿ 120 ಅಡಿ. ನನ್ನ ಕೆಪಾಸಿಟಿ 120 ಅಡಿ. ಆರಂಗಿ ಡ್ಯಾಮಲ್ಲಿ ಒಂದು ಹುಡುಗಿ ಈ ಥರ ಕೈ ಹಿಡ್ಕೊಂಡು ಡ್ಯಾಮ್ ಒಳಗಡೆ ಬಿದ್ದಿದ್ದು. ಅದು ಅಳತೆ ಮಾಡಿದ್ರು ಡಿಪಾರ್ಟ್ಮೆಂಟ್ ಹುಣಸೂರ್ದು. ಅವರು ಹುಡುಗಿ ಅವರು ಒಂದೇ ಬಾಡಿ ತಂದಿದ್ದು, ನಾನು 2 ಬಾಡಿ ಮ್ಯಾಕ್ ಬಂತು. ಯಾಕೆಂದ್ರೆ ಅದು ಹುಡುಗಿ ಬಿಗಿಯಾಗಿ ಹಿಡ್ಕೊಂಡಿತ್ತು. ಹಿಂಗೆ ಒಂದೇ ಎಳ್ಕೊಂಬರುವಾಗ ಇನ್ನೊಂದು ಜೊತೆಲಿ ಬಂತು. ಅದು 120 ಅಡಿ. ನನ್ನ ಕೆಪಾಸಿಟಿ ಅಷ್ಟಿತ್ತು. ನನ್ನ ಕೆಪಾಸಿಟಿ ಅಷ್ಟು 120 ಅಡಿ ಕೆಪಾಸಿಟಿ ಇತ್ತು. ಹಾಗೆ ಅದನ್ನೇ ಮೇಡಮ್ ಏನು ಮಾಡಾಯಿತು, ಅಲ್ಲಿ ಮಲ್ಪೆಯಲ್ಲಿ ಬೋಟು ಅಪಘಾತಕ್ಕಾಯಿತು.
ಹೇಗೆ ಅಪಘಾತ ಆಯ್ತು ಅದು ಬೋಟ್? ಅದು ಗಾಳಿ, ತುಂಬ ಗಾಳಿ. ಅವ್ರು ಹೇಳಿದ್ರು, ನಮ್ಮ ದಣಿಗಳು ಹೇಳ್ತಾರೆ ನಾವು ಮೀನು ಹಿಡಿಬೇಕು, ಮೀನು ಹಿಡಿದ್ರೆ ನಮಗೆ ಸಂಬಳ ಅವ್ರು ಕೊಡೋಕ್ಕೆ ಸಾಧ್ಯ, ನಾವು ಮೀನು ಹಿಡಿದಿಲ್ಲ ಅಂದರೆ ನಮಗೆ ಕೂರಿಸ್ಬಿಟ್ಟು ಸಂಬಳ ಕೊಡೋಕ್ಕಾಗಲ್ಲ, ನಾವು ಹೋಗ್ಬೋದು, ಇದೇನು ದೊಡ್ಡ ಅಲೆ ಏನು ಬರೋದಿಲ್ಲ ಅಂತಂದ್ಬಿಟ್ಟು ನನ್ನ ಬಲವಂತಕಾರ ಕರ್ಕೊಂಡೋಗಿ ಬೋಟ್ ಅಪಘಾತ ಆದಾಗ ನಾನು 2.5 - 3 ಕಿಲೋಮೀಟ್ರ್ ಈಜ್ಕೊಂಡು ಬಂದೆ. ನೀವು ಇದ್ರೊಳಗೆ ಸಮುದ್ರದಲ್ಲಿ. ಆಗ ಆ ಸಮುದ್ರ ಕರಲ್ಲಿ ಇದ್ದವರು ನನ್ನ ಬಂದು ಕಾಪಾಡೋರು, ಇಲ್ಲಾಂದ್ರೆ ನಾನು ಹೊಂಟೋಗ್ತಿದ್ದೆ. ಅಲ್ಲಿ ಸಾಮಾನ್ಯ ದೂರದಲ್ಲಿ ನೋಡುವಾಗ ನನ್ನ ಬಂದು ಕಾಪಾಡೋರು. ಮತ್ತು ಅಲ್ಲಿಂದ ಆ ಊರು ಮಲ್ಪೆ, ನಮಗೆ ಈ ಮಂಗಳೂರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕುಶಾಲನಗರ ಬಂದು ನೆಲೆ ಆದೆ. ಅಲ್ಲೂ ಸಮುದ್ರದಲ್ಲಿ ಏನಾದರೂ ಹೆಣಗಳನ್ನ ತೆಗ್ದಿದ್ದೀರಾ? ತೆಗ್ದಿದ್ದೀನಿ, ಎರಡು ಬಾಡಿ ತೆಗ್ದಿದ್ದೀನಿ. ಅಲ್ಲಿ ಸಮುದ್ರದಲ್ಲಿ ಬಿದ್ದಂತ ಸಮುದ್ರದಲ್ಲಿ ಕರೆಯಲ್ಲಿ ಬಿದ್ದಿದ್ದ. ಅವಾಗ ನಿಮ್ಗೆ ಭಯ ಆತರ ಇಲ್ಲೆಲ್ಲ ಹೊಳೆ ಇಲ್ಲ, ನನಗೆ ಇಲ್ವೇ ಇಲ್ಲ, ಭಯನೇ ಬರಲಿಲ್ಲ ನಿಮ್ಗೆ? ನನಗೆ ಹುಟ್ಟಿದಾಗಲೇ ಬಂದಿಲ್ಲ ಮೇಡಮ್ ಅವರೇ, ನನಗೆ ಹುಟ್ಟಿದಾಗಲೇ ಭಯ ಅನ್ನೋದು ಏನು ಗೊತ್ತಿಲ್ಲ. ಸಮುದ್ರದಲ್ಲೂ ಕೂಡ ಶವಗಳನ್ನ ತೆಗ್ದಿದ್ದಾರೆ ಅಂತಂದ್ರೆ ಈಗ ಹೊಳೆ ಕೆರೆಯಲ್ಲಿ ನಮಗೆ ಭಯ ಅಂತಂದ್ರೆ ಒಬ್ಬರಿಗೆ ಮೋಸ ಮಾಡೋದೊಂದು ಭಯ, ಒಬ್ಬರಿಗೆ ತೊಂದರೆ ಕೊಡೋದೊಂದು ಭಯ. ಇನ್ನು ಇಂಥದ್ದೊಂದು ಬಿಟ್ರೆ ಬೇರೆ ಒಂದು ಸಾಮಾನ್ಯವಾಗಿ ಈ ಥರ ಸಾಹಸ ಎಲ್ಲ ಒಂದು ಬಾಡಿನ ನಾವು ತೆಗೆದುಕೊಡ್ಬೇಕು, ಅದೇನು ಸತ್ತ ಮೇಲೆ ಕಲ್ಲು ಸಮಾನ, ಅದು ನಮಗೇನು ತೊಂದರೆ ಮಾಡಲ್ಲ. ಅದನ್ನು ತೆಗೆದು ಅವ್ರಿಗೆ ಕೊಟ್ಟರೆ ಅವತ್ತಿಗೆ ಅಲ್ಲಿ ಜನ ಅಲ್ಲಿ ಸ್ಥಳಾಂತರ ಆಯ್ತಾರೆ, ಇಲ್ಲ ಅದನ್ನೇ ಕಾಯ್ಕೊಂಡಿರ್ತಾರೆ ಜನ, ಬಾಡಿ ಸಿಕ್ಕೋದ ಅಂತ. ಅಯ್ಯೋ ಸತ್ತವನು ಸಿಕ್ಬಿಟ್ರೆ ಸಾಕಲ್ಲಪ್ಪ ಅಂತೇಳಿ. ಆಗ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಬಂದು ಕುಶಾಲನಗರಲ್ಲಿ ಸ್ಥಾಪನಾಗಿ ಇದೇ. ಅಲ್ಲಿಂದ ಇಲ್ಲಿಗೆ ಹೆಂಗೆ ಕನೆಕ್ಟ್ ಆಯಿತು ನಿಮಗೆ? ಅಲ್ಲಿಂದ ಒಬ್ರು ಪೊಲೀಸ್ನವರು ನಮ್ಮ ಮನೆ ತೋಟದಲ್ಲಿ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ರು. ಇಲ್ಲಿ ಬಿರ್ನಾನಿಗೆ, ಬಿರ್ನಾನಿ ಪನಂಪೇಟೆ ಹತ್ರ ಬಿರ್ನಾನಿ ಅಂತೇಳಿ ಅಲ್ಲಿ ಕರ್ಕೊಂಬಂದ್ರು. ಅಲ್ಲಿ ಕರ್ಕೊಂಬಂದೆ. ಅಲ್ಲಿಂದ ಹಂಗೆ ಅಲ್ಲಿ ಆ ಕಡೆ ಹಿಂಗೆ ಮೇಸ್ತ್ರಿ ಮಾಡ್ಕೊಂಡು ಇಲ್ಲಿ ಬಂದು ಒಂದು ಇದೇ ಊರು ಹುಡುಗಿ, ಮುಳ್ಸಾಗಿದೆ ಹುಡುಗಿನ ಮದುವೆ ಆದೆ. ಪರಿಚಯ ಇದ್ಮೇಲೆ ನೀವು ಒಬ್ಬನೇ ಇದೆಯಾ, ಯಾರಿಲ್ಲ ಏನು ಅಂತ ನಾನು ಇರೋವಂಥ ಪರಿಸ್ಥಿತಿ ಹೇಳ್ಕೊಂಡೆ. ತಂದೆ ತಾಯಿ ಅಂತೂ ಇಲ್ಲ, ಕುಟುಂಬದವರು ಇದ್ರೂ ಪ್ರಯೋಜನ ಇಲ್ಲ. ನನಗೆಲ್ಲರೂ ಒಂದು ಹುಡುಗಿ ಒಳ್ಳೆ ಕಡೆ ನೋಡಿ ಒಂದು ಹುಡುಗಿ ಮಾಡಿ, ಬಡವರು ಹುಡುಗಿದೆ ಒಂದು ಮಾಡ್ಕೊಳ್ಳಿ ಅಂತ ಅದನ್ನು ಮಾಡ್ಕೊಂಡು. ಎಷ್ಟು ವಯಸ್ಸು ಅಂಕಲ್ ಆಗ ನಿಮಗೆ? ನನಗೆ 26 ಇಂದ 27 ವರ್ಷ ಆಗಿರ್ಬೋದು ಮೇಡಮ್. ಚಿಕ್ಕ ಮಗುನಲ್ಲಿ ಕನಕಪುರದ ಪಕ್ಕದಿಂದ ಬಂದ ಹುಡುಗ ಅಂದ್ರೆ ಇವಳು ನಮ್ಮ ಇವಳನ್ನ ಮದುವೆ ಆಗ್ಬೇಕಂದ್ರೆ 26 ಇಂದ 27 ವರ್ಷ ಇರ್ಬೋದು. 27 ವರ್ಷಕ್ಕೆ ನೀವು ಇಲ್ಲಿ ಕುಶಾಲನಗರಕ್ಕೆ ಬಂದು ಸೇರಿ ಮದುವೆ ಆಯ್ತು. ಹೌದು. ಅಲ್ಲಿಂದನೇ ಶುರುವಾಯಿತು. ಹೊಳೆಯಲ್ಲಿ, ಕೆರೆಯಲ್ಲಿ, ಬಾವಿಲಿ, ಪ್ರತಿ ಒಂದು ಜಾಗದಲ್ಲಿ, ಮತ್ತು ಕೇರಳದಲ್ಲಿ, ತಮಿಳ್ನಾಡಲ್ಲಿ, ನಮ್ಮ ಕರ್ನಾಟಕದಲ್ಲೇ ಹೆಚ್ಚಿನ ವಿಷಯಗೆ ಅಲ್ಲೆಲ್ಲ ಕರ್ಕೊಂಡು ಹೋಗಿದಾರ ನಿಮ್ಮನ್ನ? ಯಾರಿಗೂ ಆಗಿಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗ್ತಾರೆ. ಪಬ್ಲಿಕ್ ಆಗಿದೆ ನಾನು, ತುಂಬಾ ಪಬ್ಲಿಕ್, ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ನನಗೆ. ಈಗ ಈ ಮಳ್ಳಳ್ಳಿ ಫಾಲ್ಸು, ಈ ಅಬಿ ಫಾಲ್ಸ್, ಮೊದಲು ಈಗೇನೋ ಅಬಿ ಫಾಲ್ಸ್ ಅಲ್ಲಿ ಕೈ ಬಿಟ್ಟೋಗಿದೆ, ಯಾರು ಸಾಯ್ತಾ ಇಲ್ಲ. ಅದಕ್ಕಿಂತ ಮೊದಲು ಅಬಿ ಫಾಲ್ಸ್ ಅಲ್ಲಿ ಸಾಯ್ತಿದ್ರು, ಅದು ಸಾರ ಗೊತ್ತು ಚೆನ್ನಾಗಿ. ಹಾಗೆ ಎಲ್ಲಿ ಬಿದ್ರು ಈಗ ಇದೇ ಇಲ್ಲೇ ಒಂದು 4 ಜನ ಒಂದೇ ಸರಿ ಬಿದ್ದೋಗ್ಬಿಟ್ರು ಕೊಪ್ಪದಲ್ಲಿ. ಮದುವೆ ಗಂಡು ಎಲ್ಲ ಸೇರಿ ಹಂಗೆ ಎಷ್ಟೋ ಜನ ಹಂಗೆ ಸತ್ತಿದ್ದಾರೆ. ಅಲ್ಲೂ ನೀವೇ ತೆಗೆದ್ರಿ? ಎಲ್ಲ ನಾನೇ ತೆಗೆದು. ನಿಮ್ಗೆ ತುಂಬಾ ಆ ಶವನ ನೋಡಿ ತುಂಬಾ ಭಯ ಪಟ್ಟು? ಭಯ ಇಲ್ಲ ನನಗೆ. ಭಯ ಅನ್ನೋದು ಏನ್ ಗೊತ್ತಾ ಮೇಡಮ್, ನಾವು ಹೋಗಿ ಹಿಂಗೆ ಆ ಬಾಡಿಯನ್ನು ಹಿಂಗೆ ಮುಟ್ಟಿದ್ರೆ ಅದು ನಾನು ಸಂತೋಷದಲ್ಲಿ ಮೇಲೆ ತಗೊಂಡು ಕೊಡ್ತೀನಿ. ಆದ್ರೆ ಅಲ್ಲೇನು ನಮ್ಗೆ ವೇಟ್ ಸಿಕ್ಕಲ್ಲ. 1 ಕ್ವಿಂಟಾಲು 10 kg ತೂಕ. 10 kg ನಮ್ಮ ಈ ಭೂಮಿ ಮೇಲೆ ನಿಂತ್ಕೊಂಡು 10 kg ತೂಕ ಎತ್ತೋದು ನಮ್ಗೆ ದೊಡ್ಡ ಕಷ್ಟ ಅಲ್ಲ. ಆದ್ರೆ ನೀರೊಳಗೆ ಅದಕ್ಕಿಂತ ಸುಲಭ. ಹೌದಾ? ನೀರೊಳಗಡೆ? ಹೌದು. ಕೆಲವೊಂದ್ಸರಿ ಮೀನುಗಳೆಲ್ಲ ತಿಂದಾಕಿರುತ್ತೆ, ಅದೆಲ್ಲ ನಮ್ಗೆ ನಮ್ಗೆ ಏನು ಅನ್ಸಲ್ಲ. ನಮ್ಗೆ ಅದನ್ನೆಲ್ಲ ಅದು ನೋಡಿದ್ರು ಏನು ಅನ್ಸಲ್ಲ. ಏನಾದ್ರು ಎಂತೆಂತ ವಾಸನೆ ಬಂದಿರೋದನ್ನ ನಾನು ನೋಡಿದೀನಿ, ಎತ್ಕೊಂಡ್ಬಂದಿದೀನಿ. ನಾವು ಅದು ಕಲ್ತ್ಬಿಟ್ಟೆ. ಜನಗಳು ನಮ್ಮನ್ನ ನೋಡ್ತಾ ಇರ್ತಾರೆ, ಓ ಈಗ ತೆಗಿತೇನೆ, ಹಾಗೆ ತೆಗಿತೇನೆ, ಈಗ ಸಿಗ್ತದೆ, ಹಾಗೆ ಸಿಗ್ತದೆ, ಅಪ್ಪ ಸಿಕ್ಬಿಟ್ರೆ ಸಾಕಲ್ಲಪ್ಪ ತಂದೆ. ತಗೊಂಡೋಗಿ ಶವ ಸಂಸ್ಕಾರ ಮಾಡಿ ನಾವು ಒಂದು ಸರಿ ಏನೋ ನಾಚಿಸಿ ಅಳ್ತೀವಿ, ಅಲ್ಲಿಗೆ ಒಂದು ಶವ ಸಂಸ್ಕಾರ ಮುಗಿದೋಯ್ತದೆ, ಕೊಡಿಸ್ಬಿಟ್ರೆ ಸಾಕು. ನನಗೂ ಅದೇ ಬಂತು. ಅವರು ದುಡ್ಡು ಕೊಡ್ಲಿ, ದುಡ್ಡು ಕೊಡದೆ ಹೋಗ್ಲಿ, ಒಂದು ಸರಿ ಶವ ತೆಗೆದುಕೊಡೋದು. ನಾನೇ ದುಡ್ಡು ಕೊಟ್ಟರೋದುಂಟು ಅವ್ರಿಗೆ. ನನ್ನ ಕೈನಲ್ಲಿ ಇದ್ದಿದ್ದು. ಯಾಕೆಂದ್ರೆ ಅವರು ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ತಿದ್ರು. ಏನು ಅಲ್ಲಲ್ಲ, ನಾನು ಬಾಡಿ ತೆಗೆದ್ನಲ್ಲ, ಅವ್ನು ದುಡ್ಡು ಕೊಡ್ಬೇಕು, ಪಾಪ ನಾವು ಕರ್ಕೊಂಬಂದಿದ್ದೀವಲ್ಲ ಅಂತೇಳಿ. ಅವ್ನು 10 ರೂಪಾಯಿ, ಇವನು 10 ರೂಪಾಯಿ, 50 ರೂಪಾಯಿ ಕಲೆಕ್ಟ್ ಮಾಡುವಾಗ ನನ್ನ ಹತ್ರ ಸ್ವಲ್ಪ ದುಡ್ಡು ಇರ್ತದೆ ಆ ಟೈಮಲ್ಲಿ. ಹಾಗೆ ನಾನು ಮಾಡ್ತೀನಿ, ನೀವು ತಗೊಂಡು ಮಾಡಿದ ದುಡ್ಡು ನೀವು ಶವ ಸಂಸ್ಕಾರ ಮಾಡ್ಕೊಳ್ಳಿ, ಬಟ್ ನಾನು ಅದಕ್ಕೊಂದು ಸ್ವಲ್ಪ ಕೊಡ್ತೀನಿ. ತಗೊಂಡಿಲ್ಲ ನಾನು, ಎಷ್ಟೋ ಜನ ನಾನೇ ಕೊಟ್ಟಿದ್ದೀನಿ ನಾನು. ಆಯ್ತಾ? ಹಾಗೆ ಏನೋ ನೀವು ಅದನ್ನೇ ನಾನು, ಮೇಡಮ್ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಗೌರ್ಮೆಂಟ್ ಕೆಲಸ ಹೆಂಗ್ ಸಿಕ್ತು ನಿಮಗೆ? ಗೌರ್ಮೆಂಟ್ ಕೆಲಸ ಸಿಕ್ತು. ನಾನು ಕೊಯಮತ್ತೂರಲ್ಲಿ ಗಾರೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ಸಂಬಳ ಸಾಲಕ್ಕಿಲ್ಲ ಅಂತೇಳಿ ಹೋಗಿ ಕೊಯಮತ್ತೂರಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ 100 ರೂಪಾಯಿ ಸಂಬಳ ಕೊಡೋರು. ಆ MC ನನ್ನ ರಿಲೇಷನ್ ಒಂದು ಹುಡುಗ ನಿಸರ್ಗಧಾಮದಲ್ಲಿ ಬಿತ್ತೋಗ್ಬಿಟ್ರು. ಆಗ ಅವನ ಒಂದು ಅಪಾರ್ಟ್ಮೆಂಟ್ ಸರ್ಕಾರದಿಂದ ಗೌರ್ಮೆಂಟ್ ಕೆಲಸ ಕೊಡಬೇಕು
ಒಬ್ಬ ನುರಿತ ಈಜುಗಾರನ ತಂದು ಅಪಾಯಿಂಟ್ಮೆಂಟ್ ಮಾಡಿ ಅಂದವಾಗೆ ಮೈದು ಗೊತ್ತಿರಬೇಕು ನಿಮಗೆ. ಮೈದು ಇಲ್ಲಿ ಎಲ್ಲಿ ಮೈದು ಮತ್ತು ಇವರು ಯಾರೋ ಒಂದು ಸ್ವಲ್ಪ ಜನ ಇವರೆಲ್ಲ ಸೇರಿ ನಮ್ಮ ಮೇಲೆ ಅಪಾಯಿಂಟ್ಮೆಂಟ್ ಇದೆ ಮಾಡ್ಕೊಳ್ಳಿ, ನಮ್ಮ ಮೇಲೆ ಈಜುಗಾರ ಇದ್ದಾನೆ ಅಂದ್ಬಿಟ್ಟು ತಗೊಂಡೋಗಿ ಇವ್ರು ಪಾಪ ಮಾಡಿದ್ರು, ಪತ್ರಿಕರ್ತರು ಮಾಡಿದ್ರು. ಆದರೆ ಡಿಪಾರ್ಟ್ಮೆಂಟ್ ಮಾಡಿದ್ರು ಮಾತ್ರ ಭಾರೀ ಅನ್ಯಾಯ ಮಾಡ್ಬಿಟ್ಟು ನನಗೆ ತುಂಬಾ ಅನ್ಯಾಯ ಮಾಡ್ತಾರೆ. ಯಾವ ಡಿಪಾರ್ಟ್ಮೆಂಟ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ನಿಸರ್ಗಧಾಮದಲ್ಲಿ ಬೋಟಿಂಗ್ ಸೆಕ್ಷನ್ಗೆ ಒಂದ್ ಜನ ಬೇಕು. ಎಲ್ಲಿ ವರ್ಕ್ ಮಾಡ್ತಿದ್ರಿ ನೀವು ಅವಾಗ? ಆಗ ಡಿಪಾರ್ಟ್ಮೆಂಟ್ ಅಲ್ಲಿ ಕಾವೇರಿ ನಿಸರ್ಗಧಾಮದಲ್ಲಿ. ಇಲ್ಲೇ ನಿಸರ್ಗಧಾಮದಲ್ಲಿ ಅಂದ್ರೆ MC ನಾಣಯ್ಯ ಅವರ ರಿಲೇಷನ್ ಒಂದು ಹುಡುಗನ ತೆಗೆದ್ಮೇಲೆ ನೀವು ಅಲ್ಲೇ ಜಾಬ್ ಸೇರ್ಕೊಂಡ್ರಿ? ನಾನು ಅಲ್ಲೇ ಜಾಬ್ಗೆ ಸೇರ್ಕೊಂಡೆ. ನಾನು ಅಲ್ಲೇ 26 ವರ್ಷ ಕೆಲಸ ಮಾಡಿದೆ, ಎಲ್ಲಿ ಕಾವೇರಿ ನಿಸರ್ಗಧಾಮದಲ್ಲಿ ಮುಳುಗು ತಜ್ಞ ಆಗಿ ಎಲ್ಲ ಆ ಕಡೆ ಈ ಕಡೆ ಹೋದಾಗ ಬಾಡಿ ತೆಗಿ ಹೋಯ್ತಿದ್ದೆ. ಮತ್ತೆ ಅಲ್ಲಿ ಬೋಟಿಂಗ್ ಸೆಕ್ಷನ್ ಅಲ್ಲಿ ಎಷ್ಟೋ ಜನ ಅಪಘಾತಕ್ಕೆ ಈಡಾಯ್ತಿದ್ರು, ಅವ್ರನ್ನೂ ಎಷ್ಟೋ ಜನ ಜೀವ ರಕ್ಷಣೆ. ಟೋಟಲ್ ಆಗಿ ನನ್ನ ಲೆಕ್ಕದಲ್ಲಿ 136 ಜನ ಜೀವ ರಕ್ಷಣೆ ಮಾಡಿದ್ದೀನಿ, ಜನರ ಮನುಷ್ಯರ. ಹೆಂಗೆ ಆ ಜೀವ ರಕ್ಷಣೆ ಮಾಡಿದಾಗ ನಿಮ್ಗೆ ಈಗ ಒಬ್ಬರನ್ನ ಕಾಪಾಡಕ್ ಹೋದಂತ ನಾವೇ ಅವ್ರ ಜೊತೆ ಹೋಗಂತ ಎಷ್ಟೋ ಆಗಿದಾವೆ. ಯಾವಾಗ್ಲೂ ನಾವು ಹಿಂದೆಯಿಂದ ಈಗ ಹೋಗ ಅವ್ರನ್ನ ಹಿಡ್ಕೋಬೇಕು, ದೊಡ್ಡವ್ರನ್ನ ಹಿಂದೆಯಿಂದ ಹಿಡ್ಕೋಬೇಕು, ಮುಂದ್ಗಡೆ ಕೈ ಹಾಕೋರು ನಮ್ಮನ್ನ ಹಾಕೊಡ್ತಾರೆ ಕೆಳಗಡೆಗೆ. ಆಗ ನೀವು ಹಿಂದೆಯಿಂದ ಹೋಗ್ಬಿಟ್ಟು ಹೇಳ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಟೆಕ್ನಿಕಲ್ ಐಡಿಯಾ ಬೇಕು. ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಅವ್ರನ್ನೂ ನಾವು ಕಾಪಾಡಬೇಕು, ಅಷ್ಟು ನಮ್ಗೆ ಬೇಕು. ಅದೇ ಥರ ನನ್ನ ಎಷ್ಟೋ ಜನ ಒಂದು 136 ಜನ ಎಲ್ಲರೂ ಈ ಬೋಟಿಂಗ್ನಲ್ಲಿ ಹಿಂದೆ ಮುಂದೆ ಅವ್ರಿಗೆ ಗೊತ್ತಿರೋಕ್ಕಿಲ್ಲ ಬೋಟಿಂಗ್ ಏನಾಗ್ತದೆ, ಯಾವ ಥರ ಏನೋ ಒಂದು ಎಂಜಾಯ್ ಮಾಡಕ್ಕೆ ಬಂದಿರ್ತಾರೆ. ಎಂಜಾಯ್ ಮಾಡಕ್ಕೆ ಬಂದಾಗ ಅವ್ರಿಗೂ ನಾವು ಹೆಂಗೆ ಬೀಳ್ತೀವಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅಲ್ಲಿ ಬಿದ್ದ ಮೇಲೆ ತಾನೇ ಅದು ಹೆಂಗೆ ಆಯ್ತು, ಬಿದ್ದಾಗ ಬಾಯಿ ಪಡ್ಕೋತಾರೆ. ಆಗ ನಾವೇನು ಮಾಡಿ ಜಂಪ್ ಮಾಡಿ ಈಜ್ಕೊಂಡು ಹೋಗಿ ಅವ್ರನ್ನ ತಗೊಂಬಂದು ಹೊರಗೆ ಹಾಕಿ ಒಂದೆರಡು ಜೋರು ಮಾಡಿ ಕಳಿಸ್ತೀವಿ ಅಂತ ಟ್ಯಾಂಕ್ಸ್ ಹೇಳ್ಬಿಟ್ಟು ಹೋಯ್ತಾರೆ. ಹಾಗೆ ಇಲ್ಲಿವರೆಗೂ ಬೇಕಾದಷ್ಟು ಜನರ 136 ಜನ ನಾನು ಜೀವ ರಕ್ಷಣೆ ಮಾಡಿದ್ದೀನಿ. ಮೇಕೆದಾಟಲ್ಲಿ ತೆಗೆದಿದ್ದೀನಿ, ಮತ್ತೆ ಇಲ್ಲಿ ಬಾಡಿಗಳನ್ನ ಕಾವೇರಿ ಹೊಳೆಯಲ್ಲಿ ಸಿಕ್ಕಾಪಟ್ಟ 2, 3, 4 ಇದೆ. ಹನುಮಾದಪ್ಪ ಸಾರ್ ಇದ್ದಾಗ 2 ಬಾಡಿನ ಹಿಂಗೆ ಬಾಚ್ಕೊಂಡು ಬಂದಿದ್ದೀನಿ ಒಂದೇ ಕೈಯಲ್ಲಿ. ಇಲ್ಲಿ ಕಾವೇರಿ ನಿಸರ್ಗಧಾಮ ಕೆಳಗಡೆ 2 ಬಾಡಿನ ಹನುಮಾದಪ್ಪ ಸಾರು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನು ನಿಜವಾಗಿದ್ದಾರೆ, ಇನ್ನು ಡ್ಯೂಟಿ ಮೇಲೆ ಇದ್ದಾರೆ. ಕೇಳಿ ನೋಡಿ, 2 ಬಾಡಿ ಒಟ್ಟಿಗೆ ತಂದಿದ್ದೀನಿ ನಾನು. 3 ಬಾಡಿ ಬಿದ್ದೋಗಿದ್ದು, ಒಂದು ಆ ಕಡೆ 2 ಈ ಕಡೆ. ಆ 2 ಒಂದೇ ಕೈನಲ್ಲಿ ಬಾಚ್ಕೊಂಡು ಈಚ್ಕೊಂಡ್ಬಂದ್ಬಿಟ್ಟಿದ್ದೀನಿ. ದೇವರಷ್ಟು ಶಕ್ತಿ ಕೊಟ್ಟ. ನೆಕ್ಸ್ಟ್ ದಿವಸ 77 ವರ್ಷ ಆಯ್ತು, ಇನ್ನು ಶಕ್ತಿ ಎಲ್ಲ ಕಮ್ಮಿ ಮಾಡ್ತೀನಿ, ಮಾಡೋಕ್ಕಿಲ್ಲ ಅಂತಲ್ಲ. ಈಗಲೂ ನನ್ನ ಕೆಪಾಸಿಟಿ ಸಾಮಾನ್ಯವಾಗಿ ಒಂದು 20 ಅಡಿ, 18 ಅಡಿ, 20 ಅಡಿ, 25 ಅಡಿ ಎಲ್ಲ ಮುಳುಗೋ ಕೆಪಾಸಿಟಿ ಇವತ್ತು ಹೊಂದಿದ್ದೀನಿ. ಇವಾಗಲೂ ಕರೀತಾರ ಅಂಕಲ್? ಕರೀತಾರೆ. ಹೋಗ್ತೀರಾ? ಹೋಗಲ್ಲ, ನನಗೆ ವಯಸ್ಸಾಗಿದೆ ಹೋಗ್ರಿ ಅಂದ್ಬಿಡ್ತೀನಿ. ಏನ್ ಮಾಡಿದ್ರು ಇಷ್ಟು ವರ್ಷ ಮಾಡಿ ನನಗೆ ಏನು ಫಲ ಸಿಕ್ಕಿಲ್ಲ. ಅವ್ರು ಯಾರು ಈಗ ಅಂಕಲ್ ನಿಮ್ನ ಶವ ತೆಗೆಗೆ ಕರೀತಾ ಇದ್ರು, ಆಗ ನೀವು ತೆಗ್ದಿದ್ದೀರಾ, ಅವ್ರು ಯಾರು ನಿಮ್ಗೆ ಸಹಾಯ ಮಾಡ್ತಿರ್ಲಿಲ್ವಾ? ಅದೇ ಕೊಡ್ತಾರೆ ಮೇಡಮ್, ಒಂದು 500 ರೂಪಾಯಿ 1000 ರೂಪಾಯಿ ಹಿಂಗೆಲ್ಲ ಕೊಟ್ಟಿರ್ತಾರೆ. ಕೆಲವ್ರು ಕೊಟ್ಟಿರ್ತಾರೆ, ಇರೋರು ಹಂಗೆ ಕಳ್ಸಲ್ಲ. ಅಷ್ಟೇ ಪೊಲೀಸ್ನವರಾದ್ರೂ ಕೊಡ್ತಾರೆ, ಪಾಪ ಕೊಡ್ತಾರೆ. ಯಾಕೆ ಸುಮ್ಮನೆ ನಾವು ನಮ್ಮ ಮನಸ್ಸಾಕ್ಷಿಯಲ್ಲಿ ಇರೋದನ್ನ ನಾವು ಮಾತಾಡ್ಬೇಕಷ್ಟು ಬಿಟ್ರೆ ಅದು ಇಲ್ಲೇ ಇರೋದು ಮಾತಾಡ್ಬಾರ್ದು. ಯಾರು ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ನವರಾದ್ರೂ ಸ್ವಲ್ಪ ನಮ್ಗೆ ಖರ್ಚು ಅಂತ ಕೊಡ್ತಾರೆ. ಕೆಲವರು ಬಡವ್ರ ಹತ್ರ ನಾವು ಕೇಳೋದು ಅದು ಒಳ್ಳೇದಲ್ಲ. ಅದು ಯಾಕೆಂದ್ರೆ ನಮಗೂ ಅದೇ ಸಮಸ್ಯೆ ನಮ್ಮ ಮನೆಗಳಲ್ಲಿ ಆಗ್ಬಿಟ್ರೆ ನಮ್ಮ ಸಮಸ್ಯೆ ಯಾವ ರೀತಿಲಿ ಇರ್ತದೆ, ನಮ್ಮ ಕಷ್ಟ ಎಷ್ಟರಲ್ಲಿ ಇರ್ತದೆ, ಆಗ ಯಾರು ಕೇಳಲ್ಲ, ನಾವು ಕೇಳಬಾರ್ದು. ಈ ಮನೆಯವ್ರನ್ನ ನಮ್ಮ ಬಾಡಿ ತೆಗೆದು ಕೊಟ್ಟಿದ್ದೀನಿ ದುಡ್ಡು ಕೊಡಮ್ಮ ಅಂತ ಕೇಳಕ್ಕೆ, ದುಡ್ಡು ಕೊಡಪ್ಪ ಇಲ್ಲಿ ಅಂತ ಕೇಳಕ್ ಆಯ್ತದ? ಇಲ್ಲ, ಕೇಳಕ್ಕೆ ಎಲ್ಲ ಸಮಾಜ ಸೇವೆ ಅಂತ. ಸಮಾಜ ಸೇವೆ ಅದೊಂದು ನಮ್ಗೆ ಏನು ಅಂದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ. ಹಂಗಾಗೋದಕ್ಕೆ ನಾನು ಇಷ್ಟು ವರ್ಷ ಆಗಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ. ನಮ್ಮ ಅಣ್ಣನೂ ಸತ್ತೋದ, ತಮ್ಮನೂ ಸತ್ತೋದ, ಎಲ್ಲ ಸತ್ತೋಗಿದ್ದಾರೆ. ಬದುಕಿದ್ದೀನಿ ಅಂದ್ರೆ ಇನ್ನೂ 4-5 ವರ್ಷ ಬದುಕ್ತೀನಿ ಅಂತ ಗ್ಯಾರಂಟಿ ಉಂಟು ನನಗೆ. ಆದ್ರೆ ಏನಪ್ಪ ಅಂದ್ರೆ ಸತ್ಯದಲ್ಲಿ ಹೋಗಿ ಸತ್ಯ. ಅದರಲ್ಲೂ ಹೇಳ್ತಾರೆ, ಈ ಮುಳುಗಿ ಬಾಡಿ ತೆಗೆಯುವಾಗ ಚಿನ್ನ ತಗೊಂಡು ಹೋಗ್ಬಿಡ್ತೇನೆ ಅಂತ ಮೇಡಮ್. ಅದನ್ನು ಹೇಳ್ತೀನಿ ನಾನು ಟಿವಿ ಮುಂದೆ. ಯಾವುದೇ ಕಾರಣಕ್ಕೆ ಯಾರು ಆ ರೀತಿ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮೈ ಮೇಲೆ ಯಾವ ಬಟ್ಟೆನೂ ಇರಲ್ಲ, ಒಂದೇ ಒಂದು ಅಂಡ್ರೈರ್ ಇರುತ್ತೆ ಚಿಕ್ಕದು. ಆ ಚಿಕ್ಕ ಅಂಡ್ರೈರಲ್ಲಿ ಯಾವ ಚಿನ್ನನೂ ನಮ್ಗೆ ಏನು ಅಲ್ಲಿ ಹೋಗಿ ಬಾಡಿ ತೆಗಿಯುವಾಗ ಬಾಡಿ ಕೈಗೆ ಸಿಕ್ಕುವಾಗ ನಾವು ಒಂದ್ಸರಿ ಮ್ಯಾಚ್ ತಂದು ಸಾಕು ಅನ್ನೋಂಥ ಪೊಸಿಷನ್ ಇರ್ತೀವಿ ನಾವು. ಅದ್ರಲ್ಲಿ ಚಿನ್ನ ಉಂಟು ಅಂತ ನೋಡೋಷ್ಟು ಟೈಮ್ ನಮ್ಗೆ ಸಿಕ್ಕಲ್ಲ. ಅಲ್ಲಿ ಕಾಣಿಸೋಕಲ್ಲಿ ಹುಡ್ಕೋಕ್ಕೂ ಆಗಲ್ಲ. ಅಲ್ಲಲ್ಲ, ಅದು ನೋಡೋಷ್ಟು ಟೈಮ್ ನಮ್ಗಲ್ಲಿ ಸಿಕ್ಕಲ್ಲ. ಸಿಕ್ತಾ ಕಾಲು ಸಿಕ್ಲಿ ಕೈ ಸಿಕ್ಲಿ ಒಂದ್ಸರಿ ತಗೊಂಬಂದು ಏನ್ ಸಿಕ್ಕಿದ್ರು ಮೇಕ್ ಎಳ್ಕೊಂಬಂದು ಕೊಟ್ಬಿಡ್ಬೇಕು. ಆಗ್ಲೇ ನಮ್ಗೆ ಆ ಚಿನ್ನಕ್ಕಿನ್ನ ದೊಡ್ಡ ಸಂತೋಷ ಸಿಕ್ಕುತ್ತೆ. ಸಿಕ್ಬಿಡ್ತಲ್ಲ,
ಎಷ್ಟು ಜನರು ನಮ್ಮನ್ನೇ ಕಾಯ್ಕೊಂಡಿದ್ದಾರೆ, ಸಿಕ್ಬಿಡ್ತಲ್ಲ, ನಮ್ಗೊಂದು ಖುಷಿ ಆಗ್ಬಿಡ್ತದೆ. ಅದಕ್ಕಿಂತ ಮುಂಚಿತವಾಗಿ ಅವ್ರ ಚಿನ್ನ, ಅವ್ರ ಹಣ, ಅವ್ರ ದುಡ್ಡು, ಅವ್ರ ಕಾಸು ಯಾರಿಗೆ ಬೇಕು. ಒಂದು ಹೆಂಗಸು, ಲೇಡಿ ಹೆಂಗಸು ಇಲ್ಲೇನೆ, ಸರಿ ಸತ್ಯವಾದ ಇದು ಸತ್ಯದ ಮಾತು. ಕೂಡಮಂಗ್ಳೂರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯೆ, ಗರ್ಭಿಣಿ ಹೆಂಗಸು, ಇನ್ನು ಒಂದು 15 ದಿವಸ, ಒಂದು 20 ದಿವಸ ಅಂತ ಒಂದು ಇತ್ತು ಅಂತಕ್ಕಂಥದ್ದೇ ಡೆಲಿವರಿ ಹಾಕಿ ಎಲ್ಲ ದುಡ್ಡು ಎಲ್ಲ ಇಲ್ಲೇ ಇಟ್ಕೊಂಡಿತ್ತು. ಎಷ್ಟು ದಪ್ಪ ಇತ್ತು ದುಡ್ಡು. ಆ ಯಮ್ಮ ಹೋಗುವಾಗ ಸೀರೆ ಹಿಡಿದು ಎಳೆದಿದ್ದಾರೆ ಪಕ್ಕದಲ್ಲಿದ್ದವರು. ಸೀರೆ ಎಲ್ಲ ಊರ್ಕೊಬಿಟ್ಟಿದೆ, ಬಟ್ ಅವ್ರು ಕಟ್ಟು ಬಿಚ್ಚಿಲ್ಲ. ಅಷ್ಟೊತ್ತಿಗೆ ಅವರಿಗೆ ಎಲ್ಲ ಗಾಬರಿಯಾಗಿ ಬಿಟ್ಬಿಟ್ಟಿದ್ದಾರೆ, ಅಮ್ಮನ್ನ ತೀರೋಗ್ಬಿಟ್ಟಿತ್ತು. ಆಗ ನಾನು ಹೋಗಿ ಆ ಬಟ್ಟೆನ ತೆಗೆದು ಆ ದುಡ್ಡನ್ನು ಬಿಚ್ಚಿ ಅವ್ರ ಕೈಗೆ ದುಡ್ಡು ಕೊಟ್ಟು, ಅವ್ರ ಮನೆಯವ್ರ ಕೈಗೆ ಆ ಎಮ್ಮಗೆ ಬಟ್ಟೆ ಅವ್ರ ಬಾಡಿಗೆಲ್ಲ ಕ್ಲೀನಾಗಿ ಬಟ್ಟೆ ಹಾಕಿ ಆ ಬಾಡಿಯನ್ನು ತೆಗೆದುಕೊಟ್ಟೆ. ನೀರೊಳಗೆ ಬಿದೋಗಿದ್ರಾ ಅಥವಾ ನೀರೊಳಗೆ ಬಿದೋಗಿದ್ರು, ಸತ್ತೋಗಿದ್ರು. ಅಂದ್ರೆ ಸಾಯ್ಬೇಕು ಅಂತಾನೆ ಇಲ್ಲ ಬಟ್ಟೆ ಹಾರಂಗಿ ಒಳಗೆ ಬಟ್ಟೆ ಒಳಗೆ ಹೋದಾಗ ತುಂಬಾ ಗರ್ಭಿಣಿ ತನ್ನ ಸೊಂಟದಲ್ಲಿ ದುಡ್ಡು ಇಟ್ಕೊಂಡಿದ್ರಂತೆ. ಇಷ್ಟು ದುಡ್ಡಿತ್ತು, ಬಾಣತನಕ್ಕೆ ಇಟ್ಕೊಂಡಿದ್ದಂತ ದುಡ್ಡು. ಪಾಪ ಅಲ್ಲ. ಅದ್ರನ್ನ ಏನಾದ್ರು ತಗೊಂಡೋಗಿ ತಿಂದ್ರೆ ನಾವು ಅದನ್ನ ತಿನ್ನೋದು ಒಂದೇ, ಕುಡಿಯೋದು ಒಂದೇ. ನಾವು ಇಷ್ಟ ಅಮೃತವಾಗಿ ತಿನ್ಕೊಂಡು ಏನು ನಾನು ಮೇಡಮ್ ನಮ್ಮನೆ, ನಾನು ಇವತ್ತು ವಯಸ್ಸಾಗಿದೆ, ನಾನು ಇವತ್ತು ಅಷ್ಟೇ ಒಂದು ವರ್ಷಕ್ಕಿರೋದು ಸೋಪು, ಒಂದು ವರ್ಷಕ್ಕಿರೋದು ಸರ್ಪುಡಿ ಪ್ರತಿಯೊಂದು ತಂದು ಇಟ್ಕೊಬಿಡ್ತೀನಿ. ಯಾಕೆಂದರೆ ನನಗೆ ಯಾವ್ದಾರ ಒಂದು ಹಾಡು ಮಾರ್ತೀನಿ ಅಥವಾ ಯಾವ್ದಾರ ಒಂದು ಏನಾರ ನಾನು ಈ ಆಫೀಸ್ ಕೆಲಸ ಎಲ್ಲ ಮಾಡ್ತೀನಿ, ಅದ್ರಲ್ಲಿ ಸ್ವಲ್ಪ ಅಷ್ಟು ದುಡ್ಡು ಸಿಕ್ಕಾಗ ಆ ದುಡ್ಡನ್ನ ದುರುಪಯೋಗ ಪಡಿಸ್ಕೊಳಲ್ಲ. ಮನೆಗಿರೋಂಥ ಸಾಮಾನು ತಂದು ಮನೆಗೆ ಹಾಕ್ಬಿಡ್ತೀನಿ. ನಾವು ಗಂಡ ಹೆಂಡತಿ 2 ಜನ ಇರೋದು, ಯಾರು ಇಲ್ಲ. ಮಕ್ಕಳು ಈಗ ಒಬ್ಳು ಮಗಳು ಅಲ್ಲಿ, ಇನ್ನೊಬ್ಳು ಮಗಳು ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ಅಲ್ಲಿ ಕೊಟ್ಟರು, ಬೆಂಗಳೂರು ಹತ್ರ. ಅವಳಲ್ಲಿ 2 ಹೆಣ್ಮಕ್ಳು. ಇನ್ನು ಮಗ ಇದ್ರೂ ಇಲ್ಲ, ಅಲ್ಲಿ ಬಿಡಿ, ಅದು ಅಣ್ಣನ ಗೊತ್ತುಂಟು.